ವಾಲಿ ಮತ್ತು ರಾವಣ ಭೇಟಿಯಾದಾಗ ಅವರು ಮಾಡಿಕೊಂಡಿದ್ದ ಒಪ್ಪಂದ ಹೆಣ್ಣು ಹೊನ್ನು ಮಣ್ಣು ಇದಿಬ್ಬರಿಗೂ ಕೂಡ ಸಮಾನ ಅಂತ. ನಾನೇನು ಗೆದ್ನೋ ಅದೆಲ್ಲ ನಿಂದು. ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವೂ ನಿನಗೂ ಸಮಾನ ಅಂತ. ಈ ರೀತಿಯಾದ ಒಂದು ಒಪ್ಪಂದವನ್ನು ಮಾಡಿಕೊಂಡವನ ಎದುರುಗಡೆ ರಾವಣ ಯಾವತ್ತೂ ನಿಲ್ಲುವುದಿಲ್ಲ ಒಂದು. ಮತ್ತು ವಾಲಿ ಮಾಡಿಕೊಂಡ ಈ ಒಪ್ಪಂದ ಅತ್ಯಂತ ಕಳಪೆ ಒಪ್ಪಂದ, ಅತ್ಯಂತ ನೀಚ ಒಪ್ಪಂದ. ಒಳ್ಳೆಯವರ ಜೊತೆಗೆ ಸಹವಾಸ ಮಾಡಿದಾಗ ಎಷ್ಟೆಲ್ಲ ಒಳ್ಳೆಯ ಫಲ ಇದೆಯೋ ಹಾಗೆ ದುಷ್ಟರ ಸಹವಾಸ ಮಾಡಿದ್ದಕ್ಕಾಗಿ ದುಷ್ಟ ಫಲವನ್ನು ಖಂಡಿತ ಅನುಭವಿಸಲೇಬೇಕಾದದ್ದು. ಈ ದೃಷ್ಟಿಯಿಂದ ಅವನ ನಿಲುವು ಅನ್ನೋದು ತಪ್ಪಿತ್ತು. ಅದು ಶಿಕ್ಷೆಗೆ ಅರ್ಹವೇ ಆದ ಅಂಶವಾಗಿತ್ತು. ಅದರಿಂದಾಗಿ ಇದೆಲ್ಲ ಕಾರಣದಿಂದ ಎದುರುಗೊಂಡ್ರೆ ಅವನು ಶರಣಾಗತನಾಗ್ತಾನೆ. ಶರಣಾಗತನಾದರೆ ವಧಿಸುವುದಕ್ಕಾಗುವುದಿಲ್ಲ. ವಧಿಸ್ತೇನೆ ಅಂತ ಈಗಲೇ ಸುಗ್ರೀವನಿಗೆ ಮಾತು ಕೊಟ್ಟಾಗಿದೆ. ಕೊಟ್ಟ ಮಾತನ್ನು ತಪ್ಪುವುದು ಮತ್ತೊಂದು ರೀತಿಯಲ್ಲಿ ಅವನ ಆಡಳಿತಕ್ಕೆ ಅಥವಾ ಅವನ ಒಂದು ನಿರಂತರವಾಗಿ ನಡೆಸಿಕೊಂಡು ಬಂದ ವ್ರತಕ್ಕೆ ಅದೊಂದು ಭಂಗ ಬರುತ್ತೆ. ಎರಡನೇದಾಗಿ ತಪ್ಪು ಮಾಡಿದಾಗ ಭರತನಿಂದ ಅಧಿಷ್ಠನಾಗಿ ನಾನು ತಪ್ಪಾದಲ್ಲಿ ಎಲ್ಲ ಕಡೆಯೂ ನಿಗ್ರಹಿಸ್ತೇನೆ ಅನ್ನುವುದೇ ಅವನ ವರ, ಅವನ ಒಂದು ನಿಯಮ. ಅದನ್ನು ಅವನು ಅಹಂ ಶಾಸ್ತ ಅಸ್ಮಿ ದುಷ್ಟಾನಾಂ, ದುಷ್ಟರನ್ನು ಶಾಸನ ಮಾಡುವುದು ನನ್ನ ಕರ್ತವ್ಯ. ದುಷ್ಟರನ್ನು ಬೆಂಬಲವಾಗಿಟ್ಟುಕೊಂಡವನನ್ನು ಮೊದಲು ಮಾಡಬೇಕಾಗುತ್ತೆ. ಅದರಿಂದಾಗಿ ಸತಾಂಚ ಉತ್ಪಥಗಾಮಿನಾಂ, ಯಾರು ಪಥವನ್ನೇ ಬಿಟ್ಟು ಸಜ್ಜನರಿಗೆ ಅನ್ಯಾಯ